ಓಕೆ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಈ ನಡುವೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಶ್ರೀಲಕ್ಷ್ಮಿ ಅವರೇ. ಕಾಂಗ್ರೆಸ್ಗೆ ಮುದ್ದಹನುಮೇಗೌಡರು ನೆನ್ನೆ ಹೇಳಿದ್ವಿ ನಾವು ಇದೇ ಸಂದರ್ಭದಲ್ಲಿ, ನಿನ್ನೆ ತುಮಕೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮುದ್ದಹನುಮೇಗೌಡರು ಬರ್ತಾರಾ ಅಂತಿತ್ತು. ಕಾಂಗ್ರೆಸ್ಗೆ ಮುದ್ದಹನುಮೇಗೌಡರು, ಮಾಜಿ MP ಮುದ್ದಹನುಮೇಗೌಡರು, ಮಾಜಿ MLA ಮುದ್ದಹನುಮೇಗೌಡರು, ಎಲ್ಲವೂ ಕೂಡ ಎಲ್ಲ ಪಾರ್ಟಿಗಳಲ್ಲೂ ಕೂಡ ಇದ್ರು. ಅವರು JDS ಅಲ್ಲೂ ಕೂಡ ಇದ್ರು, ಕಾಂಗ್ರೆಸ್ ಕೂಡ ಹೋದ್ರು, ಆ ನಂತರ BJP ಕೂಡ ಜಾಯ್ನ್ ಆದ್ರು. ಇದೀಗ ವಾಪಸ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ DKC ಸಮ್ಮುಖದಲ್ಲಿ ಸೇರ್ಪಡೆಯಾಗಿದ್ದಾರೆ. KPCC ಅಧ್ಯಕ್ಷ DKC ಸಮ್ಮುಖದಲ್ಲಿ ಇದರ ಒಂದು ಭವಿಷ್ಯವಾಣಿಯನ್ನು KN ರಾಜಣ್ಣ ಮೊದಲೇ ಹೇಳಿದ್ರು, ಮುದ್ದಹನುಮೇಗೌಡರನ್ನ ನಾವು ಅಭ್ಯರ್ಥಿ ಮಾಡ್ತೀವಿ ಅಂತೇಳಿ. ಹಾಗಿದ್ರೆ ಬಂದಿದ್ದಾರೆ ಅಂತಂದ್ರೆ ಬಹುತೇಕ ಇವರೇ ಮುದ್ದಹನುಮೇಗೌಡರು ಬಂದಿದ್ದಾರೆ ಅಂತಂದ್ರೆ ಬಹುತೇಕ ಇವರೇ MP ಅಭ್ಯರ್ಥಿ ಆಗ್ತಾರ ಕಾಂಗ್ರೆಸ್ನಿಂದ ಅನ್ನುವಂಥ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. GS ಬಸವರಾಜು ಅವರ ವಿರುದ್ಧ ಸೆಣಸಿ ಒಮ್ಮೆ ಅವರು MP ಆಗಿದ್ರು. ಆದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಇವರ ಹಾಲಿ ಸದಸ್ಯತ್ವಕ್ಕೆ ಮಾರಕವಾಗಿದ್ದು ದೇವೇಗೌಡರು. ಕಾರಣ JDS ಹಾಗೂ ಕಾಂಗ್ರೆಸ್ ನಡುವೆ ಮೈತ್ರಿ ಆದ ಕಾರಣಕ್ಕಾಗಿ ದೇವೇಗೌಡರು ಕಣಕ್ಕಿಳಿಯಬೇಕಾಗಿತ್ತು. ಮುದ್ದಹನುಮೇಗೌಡರಿಗೆ ಒಂದು ನ್ಯಾಯ ದೊರಕಲಿಲ್ಲ. ಬೇಸತ್ತದಿಂದ ಮುದ್ದಹನುಮೇಗೌಡರು BJPಗೆ ಜಾಯ್ನ್ ಆಗಿದ್ರು. BJPಯಲ್ಲೂ ಕೂಡ ಅವರಿಗೆ ಒಂದು ಸರಿಸಮಾನವಾದಂಥ ಸ್ಥಾನಮಾನ ಸಿಕ್ತು ಅಂತ ಅನಿಸಲಿಲ್ಲ. ಹಾಗಾಗಿ ಅವರನ್ನ ಕಾಂಗ್ರೆಸ್ಗೆ ಅಲ್ಲಿ ಅಭ್ಯರ್ಥಿಗಳ ಕೊರತೆ ಇದ್ದ ಕಾರಣ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ನೇರ ಪ್ರಸಾರ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು 15 ಆಯವ್ಯಯವನ್ನ ಮಂಡನೆ ಮಾಡಿ ದಾಖಲೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, KPCCಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಬಯಸ್ತೇನೆ. ಅದ್ರ ಜೊತೆಯಲ್ಲಿ ಇನ್ನೊಂದಿದೆ ಸರ್, ಅನ್ಯತಾ ಭಾವಿಸ್ಬಾರ್ದು. ಲೇಟಾಗಿ ಬಂದವ್ರಿಗೆ ಫೈನ್ ಹಾಕೋ ಸಿಸ್ಟಮ್ ಇದೆಯಲ್ಲ, ಅದಕ್ಕೆ ನಿಮಗೆ ಫೈನ್ ಎಷ್ಟು ಅಂತ ತೀರ್ಮಾನ. ಮುದ್ದಹನುಮೇಗೌಡರು ವಾಪಸ್ ಜಾಯ್ನ್ ಆಗಿದ್ದಾರೆ. ಈಗ ತುಮಕೂರು ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗುತ್ತೆ ಗೊತ್ತಿಲ್ಲ. ಯಾಕೆಂತಂದರೆ KN ರಾಜಣ್ಣ ಅವರು ಮುದ್ದಹನುಮೇಗೌಡರನ್ನ ಕರ್ಕೊಂಬಂದಾರೆ ನಿಜ. ಆದರೆ ಅಲ್ಲಿ ಕುಣಿಗಲ್ ಅನ್ನುವಂಥ ಒಂದು ಕ್ಷೇತ್ರ ಇದೆ. ಅಲ್ಲಿ ಡಾಕ್ಟರ್ ರಂಗನಾಥ್ ಅನ್ನುವಂಥ ಶಾಸಕರಿದ್ದಾರೆ. ಅವರು DK ಶಿವಕುಮಾರ್ ಅವರಿಗೆ ಭಾಳ ಆಪ್ತರು. ಅಲ್ಲಿ ರಂಗನಾಥ್ ಅವರನ್ನು ಸೋಲಿಸೋದಕ್ಕೆ ಇದೇ ಮುದ್ದಹನುಮೇಗೌಡರು ಪ್ರಯತ್ನ ಪಟ್ಟಿದ್ರು ಅಂತೇಳಿ. ಯಾಕೆಂದರೆ ಆ ಕ್ಷೇತ್ರದ MLA ಆಗಿ ಕೂಡ ಆಯ್ಕೆ ಆಗಿದ್ರು. ಈ ಹಿಂದಿನ ಕಥೆ ಎಲ್ಲವೂ ಅಂದುಕೊಂಡಂಗೆ ಒಂದು ರೀತಿಯಲ್ಲಿ ನಡೀತಾ ಇದೆ. ಮುದ್ದಹನುಮೇಗೌಡರು ಬಂದಿದ್ದಾರೆ. ಹಾಗಿದ್ರೆ BJPಯಿಂದ ಬಹುಶಃ ಸೋಮಣ್ಣ ಅವರು ಕಣಕ್ಕಿಳಿತಾರ. ನಿನ್ನೆ ನಾವು ಅದರ ಬಗ್ಗೆ ಮಾತಾಡ್ತಾ ಇದ್ವಿ.